जश्न ईद मिलादुन्नबी सल्लल्लाहु अलैहि वसल्लम के जलसे में वजीर आला DK शिव कुमार की शिरकत। बेंगलुरु के YMCA ग्राउंड में हुआ मिलादुन्नबी सल्लल्लाहु अलैहि वसल्लम का अजीमुशान जलसा। वजीर आला DK शिव कुमार ने तमाम मुसलमानों को ईद मिलादुन्नबी सल्लल्लाहु अलैहि वसल्लम की मुबारकबाद पेश की। चीफ मिनिस्टर DK शिव कुमार ने अपने खिताब में कहा कि उनकी हुकूमत माइनॉरिटीज की हिफाजत और तरक्की और फलाह व बहबूदी के अपने वादे पर पाबंद है। रियासत कर्नाटक में समाजी इंसाफ को कायम रखते हुए तमाम तबकात की तरक्की और रियासत की खुशहाली इस हुकूमत का मकसद है। इस तरह वजीर आला DK शिव कुमार ने जश्न ईद मिलादुन्नबी सल्लल्लाहु अलैहि वसल्लम के जलसे से अहम तरीन पैगाम दिया। बेंगलुरु के YMCA ग्राउंड में 26 अगस्त 2026 की शाम मरकजी मिलाद व सीरत कमेटी, सुन्नी जमीयत आल कर्नाटक व मरकजी जुलूस मोहम्मदी कमेटी की जानिब से ईद मिलाद का सालाना जलसा हुआ। अलहाज A अमीर जान की सरपरस्ती में हुए इस जलसे में वजीर आला DK शिव कुमार के अलावा वजीर सेहत व अक़लियती बहबूद वक्फ और हज UT कादर, वजीर बराए फूड एंड सिविल सप्लाईज रिजवान अरशद ने शिरकत की। इजलास आम से कबल वजीर हाउसिंग BZ जमीर अहमद खान के हाथों अलम कुशाई अमल में आई। इस मौके पर BZ जमीर अहमद खान ने तमाम मुसलमानों को जश्न ईद मिलादुन्नबी सल्लल्लाहु अलैहि वसल्लम की मुबारकबाद पेश की। जनूबी हिंद न्यूज़ रिपोर्ट। ಇದು ನಿಮ್ಮ ಸರ್ಕಾರ, ನಿಮ್ಮ ರಕ್ಷಣೆಗಿರುವಂತ ಸರ್ಕಾರ, ನಿಮ್ಮ ಅಭಿವೃದ್ಧಿಗೋಸ್ಕರ ಸರ್ಕಾರ, ಈ ದೇಶದಲ್ಲಿ ಐಕ್ಯತೆ, ಸಮಗ್ರತೆ ಮತ್ತು ಶಾಂತಿಯನ್ನು ಕಾಪಾಡುವಂತ ಒಂದು ಸರ್ಕಾರ. ತಾವು ಯಾವಾಗಲೂ ಕೂಡ ಶಾಂತಿ ಪ್ರಿಯರು, ಶಾಂತಿ ಕಾಪಾಡೋರು, ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಕಷ್ಟಕ್ಕೆ ಸುಖಕ್ಕೆ ನಿಮ್ಮ ಬದುಕಿನಲ್ಲಿ ಬದಲಾವಣೆಗೆ ನಮ್ಮ ಸರ್ಕಾರ ಯಾವಾಗಲೂ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಇವತ್ತು ನೀವೆಲ್ಲ ಈ ದೇಶದಲ್ಲಿ ಬಹಳ ಕಷ್ಟದಲ್ಲಿ ಅನೇಕರು ಸಮಸ್ಯೆಗಳ ಮಧ್ಯೆ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಈ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇದೆ. ಎಲ್ಲರೂ ಕೂಡ ಸಮಾನತೆಯಿಂದ ನೋಡುವಂತ ಒಂದು ಸರ್ಕಾರ. ಎಲ್ಲ ಧರ್ಮ, ಎಲ್ಲ ಜಾತಿ ಕೂಡ ಒಗ್ಗಟ್ಟಿನಿಂದ ತಿಳಿದುಕೊಳ್ಳುವಂತ ಸರ್ಕಾರ ಇವತ್ತಿದೆ ಅನ್ನೋದನ್ನ ನಾವು ಯಾವಾಗಲೂ ಕೂಡ ಧೈರ್ಯವಾಗಿ ಇರಬೇಕು. ತಮ್ಮ ಅಭಿವೃದ್ಧಿಗೆ, ತಮ್ಮ ಮಕ್ಕಳ ಅಭಿವೃದ್ಧಿಗೆ, ಶಿಕ್ಷಣಕ್ಕೆ, ಈ ಸಾಮಾಜಿಕವಾದ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ, ಶಾಂತಿ ಪಾಲನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಏನು ಸರ್ಕಾರದಲ್ಲೂ ಕೂಡ ನಿಮ್ಮ ಸಮುದಾಯದ ಮೈನಾರಿಟೀಸ್ಗೋಸ್ಕರ ಅತಿ ಹೆಚ್ಚು ಹಣವನ್ನು ಇಟ್ಟು ತಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ. ತಮ್ಮ ಶಾಶ್ವತವಾದಂತ ಏನು ವಿವಿಧ ಕಾರ್ಯಕ್ರಮಗಳು, ಧರ್ಮದ ಮಾರ್ಗದರ್ಶಿಗಳು ಕೂಡ ಎಲ್ಲ ಇದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಸರ್ಕಾರ ಕೂಡ ಬಹಳ ಬಲಿಷ್ಠವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ನೀವು ಸಹಾಯವನ್ನು ಮಾಡಿಕೊಂಡು ನೀವು ಬಂದಿದ್ದೀರಿ. ನಾವು ಕೂಡ ನಮ್ಮ ಸರ್ಕಾರದಲ್ಲಿ ಯಾವಾಗಲೂ ಇಬ್ಬರು ಮಾತ್ರ ಮಂತ್ರಿ ಮಾಡುವಂತ ಒಂದು ಸಂದರ್ಭ ಇತ್ತು. ಆದರೆ ಈ ಬಾರಿ ಒಂದು ಕೌನ್ಸಿಲ್ನಲ್ಲಿ ಚೇರ್ಮನ್ ಮತ್ತು 3 ಸಂಪುಟದ ಸಚಿವರಾಗಿ ಇವತ್ತು ನಾವು ಮಾಡಿದ್ದೇವೆ. ಒಂದು 15-16 ಜನ ಅನೇಕ ಬೋರ್ಡ್ ಕಾರ್ಪೊರೇಷನ್ ಕೂಡ ನಾವು ಚೇರ್ಮನ್ಗಳನ್ನು ಮಾಡಿದಂತ ಇತಿಹಾಸ ಹಿಂದೆ ಯಾವೂ ಕೂಡ ಇರಲಿಲ್ಲ. ಈ ಬಾರಿ ಆ ತೀರ್ಮಾನವನ್ನು ತೆಗೆದುಕೊಂಡು ನಾವು ಮಾಡಿದ್ದೇವೆ. ಅಂದ್ರೆ ಅನೇಕ ನಾಯಕರುಗಳನ್ನ ನಿಮಗೆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅವರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮ ಸಮಾಜದ ನಾಯಕರುಗಳು ಅಂತ ಏನು ಮುಂದೆ ಬಂದಿದ್ದಾರೆ ಅವರೆಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಸೇವೆಯನ್ನು ಮಾಡಬೇಕು.